ಏನು ನೆಲಮಂಗಲ ತಾಲೂಕು ಕೆಲವು ಪಿ ಡಿ ಒಗಳು ಮತ್ತು ಸೆಕ್ರೆಟ್ರಿಗಳು ಮೋಜು ಮಸ್ತಿ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಅವ್ರ ಮೇಲೆಲ್ಲ ಕ್ರಮ ಆಗಿದೆ. ಇವನು ಸಮೇತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಅವ್ರ ಮೇಲೆ ಕ್ರಮ ಆಗಿಲ್ಲ. ಒಂದು ಈವೋರು ಅಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಆಗಲೇ ಫೋಟೋಗಳು ಕಳಿಸಿದ್ದೀನಿ ತಮಗೆ. ಜೊತೆಯಲ್ಲಿ ಏನು ವರದಿ ಕೊಟ್ಟಿದ್ದಾರೆ ನಮ್ಮ ಸಸ್ಪೆಂಡ್ ಆದ ಪಿ ಡಿ ಒಗಳು, ಅದರಲ್ಲೂ ಉಲ್ಲೇಖ ಆಗಿದೆ ಈವೋರು ನಮ್ಮ ಜೊತೆಯಲ್ಲಿದ್ದರು, ಸಭೆಯಲ್ಲಿ ಇದ್ದಾರೆ ಅನ್ನೋ ವಿಚಾರ. ಇಷ್ಟೆಲ್ಲ ಇದ್ರೂ ಈವೋರ ಮೇಲೆ ಯಾಕೆ ಕ್ರಮ ಆಗಬಾರ್ದು? ಯಾಕೆ ಕ್ರಮ ಆಗ್ತಿಲ್ಲ? ಅವ್ರಿಗೆ ಮಾಹಿತಿ ಇತ್ತು, ಅವರೇ ಅವ್ರ ಜೀಪಲ್ಲಿ ಕರ್ಕೊಂಡೋಗ್ತಾರೆ, ಎಲ್ಲರೂ ಸ್ಟಾಫ್ನೆಲ್ಲ ಕರ್ಕೊಂಡೋಗ್ತಾರೆ ಊಟಕ್ಕೆ. ಅವ್ರ ಮೇಲೆ ಕ್ರಮ ಆಗಬಾರ್ದು. ನಾನವತ್ತು ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಭಾವಿಗಳು ಒಂದು ಸರ್ಕಾರಿ ಜಾಗನ ಮಾರಿ 14.25 ಲಕ್ಷ ರೂಪಾಯಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಪಂಚಾಯಿತಿಗೆ ಹೋದರೂ ಪಂಚಾಯಿತಿಲಿ ಜನ ಇಲ್ಲ, ಇ.ಒ ಕಚೇರಿಗೆ ಹೋದರೆ ಇ.ವೆ ಕಚೇರಿಲಿ ಜನ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ನಮ್ಮ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವ್ರಿಗೆಲ್ಲ ಸಂಬಳ ಕೊಟ್ಟು, ಸವಲತ್ತುಗಳು ಕೊಟ್ಟು, ಬಡವರಿಗೆ ಸೇವೆ ಮಾಡಿ, ಸರ್ಕಾರಿ ಆಸ್ತಿ ಉಳಿಸಿ, ಕಾನೂನಾತ್ಮಕ ಕೆಲಸ ಮಾಡಿ ಅಂತ ಕಳಿಸಿದ್ರೆ ಇವರು ಈ ಥರ ಮೋಜು ಮಸ್ತಿಲಿದ್ರೆ ಹೆಂಗೆ? ಇದಕ್ಕೆ ಇವನೇ ಪ್ರಮುಖ ಕಾರಣ. ಈವೋರ ನೇತೃತ್ವದಲ್ಲಿ ಈ ಪಾರ್ಟಿ ನಡೆದಿರೋದು. ಹಾಗಾಗಿ ಈವೋರ ಮೇಲೂ ಶಿಸ್ತು ಕ್ರಮ ಆಗಬೇಕು.